ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾತ್ರ ಮಾತಿಗೆ ಮಾತು, ತಿರುಗೇಟಿಗೆ ತಿರುಗೇಟು ಕೊಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ನಿಂತಿಲ್ಲ. ದಿನ ಕಳೀತಾ ಇದ್ದಂತೆಯೇ ಕಾರ್ಯಕರ್ತರು ಸಹಿತ ವಿರೋಧಿಗಳಿಗೆ ತಿರುಗೇಟು ಕೊಡ್ತಾ ಇರೋದು ತಾಲೂಕಿನ ಜನರಿಗೆ ಮಾತ್ರ ಮನೋರಂಜನಾ ಕಾರ್ಯಕ್ರಮವಾಗಿ ಪರಿವರ್ತನೆಯಾಗಿದೆ. ಮೊನ್ನೆ ನಡೆದ ರಮೇಶ್ ಕತ್ತಿ, ಎಬಿ ಪಾಟೀಲ್ ಬಣದ ಕಾರ್ಯಕರ್ತ ರಾಜು ಕೋರಿ ಮತ್ತು ಅಶೋಕ ಮಸ್ತಿ ಸೋಲಾಪುರ ಗ್ರಾಮದ ಪ್ರಚಾರ ಸಭೆಯಲ್ಲಿ ಏನೆಲ್ಲ ಪಂಚ್ ಹೊಡೆದಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನಗಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೂ ತಿಳಿದಿರತಕ್ಕಂಥ ವಿಷಯ. ಕೆಬಿ ಸೊಸೈಟಿಗೆ ಇನ್ನೂವರೆಗೆ ನಮ್ಮ ಬಾಗೇವಾಡಿ ಸಾಹೇಬರು ಮಾಡಿದಂತ ಎಲ್ಲಾ ಕಾರ್ಯಕರ್ತಗಳನ್ನ ನೋಡಿ ನಮ್ಮ ಇಲೆಕ್ಟ್ ಮೆಂಬರ್ಗಳನ್ನ ಸೆಲೆಕ್ಟ್ ಮೆಂಬರ್ಗಳನ್ನ ಮಾಡಿದ್ರು. ಆದ್ರೆ ಇಲೆಕ್ಟ್ ಮೆಂಬರ್ ಅಲ್ಲ ಅಂತ ಒಂದು ಕಾರ್ಯಕರ್ತ ಸಭೆಯಲ್ಲಿ ಹುಕ್ಕೇರಿಯಾಗ ಹೇಳಿದ್ರು ರಮೇಶಣ್ಣ ಕತ್ತಿಯವರು. ಅದಕ್ಕೆ ಈ ಒಂದು ಸಂಧಿ ಐತಿ. ಇನ್ನೂವರೆಗೆ ಅಲ್ಲೇ ಕೂತು ಎಲ್ಲ ಸೆಲೆಕ್ಟೆಡ್ ಮೆಂಬರ್ ಆಗಿದ್ದಾರೆ. ಈ ಎಲ್ಲಾ ಗ್ರಾಮಸ್ಥರು ಎಲ್ಲ ನಮ್ಮ ಹುಕ್ಕೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಬೆಳನಿಂದ 4-5 ಟೀಮ್ಗಳನ್ನು ಮಾಡಿ ಎಬಿ ಪಾಟೀಲ್ ಶಾಸಕರು ಹಾಗೂ ಮಾಜಿ ಸದಸ್ಯರು ರಮೇಶಣ್ಣ ಕತ್ತಿಯವರು, ಪವನ್ ಅಣ್ಣ ಅವರು, ಪೃಥ್ವಿಯಣ್ಣ ಅವರು, ನವೀನ್ ಗೌಡರು ಹಾಗೂ ನಿಖಿಲಣ್ಣ ಕತ್ತಿಯವರು ಸುಮಾರು ಕಾಲಿಗೆ ಗಾಲಿ ಹಾಕಿದಂಗ ತಿರುಗಿ ಎಲ್ಲಾ ಹಳ್ಳಿ ತಿರುಗಿದ್ದಾರೆ. ಯಾಕಪ್ಪ ಅಂತಂದ್ರ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ನಮ್ಮ ಸೆಲೆಕ್ಟೆಡ್ ಮೆಂಬರ್ ಬೇಡ, ಇಲೆಕ್ಟೆಡ್ ಮೆಂಬರ್ ಆಗಿ ಆಯ್ಕೆ ಮಾಡೋದಕ್ಕಾಗಿ ಈ ಒಂದು ಜನರೆಲ್ಲ ಸೇರ್ಸಕತ್ತಾರ. ಅದಕ್ಕೆ ಅವರು ಯಾವ ಹೆಸರುಗಳನ್ನ ಅಭ್ಯರ್ಥಿಗಳನ್ನ ಸೂಚನೆ ಮಾಡ್ತಾರ ಅದಕ್ಕೆ ನಾವು ಬಹಳ ಏನು ಗದಲ ಉಂಟು ಮಾಡದೆ ಬಹಳ ಸೌಮ್ಯವಾಗಿ ನಿರೀಕ್ಷಣೆ ಮಾಡಿ ಬರುವಂತ 28 ತಾರೀಕಿಗ 15 ಕ್ಯಾಂಡಿಡೇಟ್ಗಳನ್ನ ಅವರ ಆಯ್ಕೆ ಮಾಡಿ ನಿಲ್ತಾರ. ಆ 15 ಕ್ಯಾಂಡಿಡೇಟ್ಗಳಿಗೆ ನಮ್ಮ ಪ್ರತಿಯೊಂದು ಅಮೂಲ್ಯವಾದ ಮತಗಳನ್ನ 15 ಜನರಿಗೆ ಹಾಕುವ ಮುಖಾಂತರ ಆ ಜನರನ್ನು ನಾವು ಆಯ್ಕೆ ಮಾಡಿ ನಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಹಕಾರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಂದಿದೆ. ಚುನಾವಣೆ ಪ್ರಚಾರಗೋಸ್ಕರವಾಗಿ ಇವರು ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಕುಟುಂಬ ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರಪ್ಪ ಅಂದ್ರೆ ಅವ್ರದ್ದೊಂದು ಉಪಕಾರ ಐತಿ ನಮ್ಗೆ ತೀರಿಸುವಂಥದ್ದು ಒಂದು ದಿವಸ ಬಂದಿದೆ. ಆ ದಿವಸ 28ನೇ ತಾರೀಕಿಗೆ ನಾವು ಈ ಇದ್ರಾಗ ಏನಾಗೈತಿ, ನಮಗೆ ರಮೇಶ್ ಕತ್ತಿನ ಭಾಳ ನಡೆಸಬೇಕಾಗೈತಿ. ರಮೇಶ್ ಕತ್ತಿ ಸ್ವಭಾವ ಅಂದ್ರೆ ಏನ, ಕೀಲಿ ಹಾಕಿದು ತೆಗೆಯೋದ ಅದನ್ನು ಓಪನ್ ಮಾಡಿ ಆ ಸಂಸ್ಥಾನ ನಡೆಸು, ಇದು ಒಂದೇ ಗುರ್ತೈತಿ. ಅವ್ರು ಹಾಕೋದು ಇವ್ರ ಕಡೆ ಚಾಲಿಲ್ಲ. ಸನ್ಮಾನ್ಯ ರಮೇಶ್ ಕತ್ತಿಗೆ ಏನು ಗುರ್ತೈತಿ, ಈ ಸಂಸ್ಥಾ ಹಾಳಾಗೈತಿ, ಈ ಸಂಸ್ಥಾ ಕೀಲಿ ಹಾಕಿದಾರು, ಇದು PKPS ಐತ್ರಿ, ಅದು ಹಾಕಿದಾರೆ ಯಾಕ ಹಿಂಗಾಗಿತ್ತು ಅಂತ ಅದಕ್ಕೆ ನಾ ಏನ್ರ ಸಹಕಾರ ಮಾಡ್ತಾನು. ಇಂಥವ ಹುಕ್ಕೇರಿ ತಾಲೂಕದ ಕಮ್ಮಿ 12 PKPS, ಹುಕ್ಕೇರಿ ತಾಲೂಕದ 12 PKPS ರೈತರದು ಸೊಸೈಟಿ ಮುಚ್ಚಿದ್ದು, ಕೀಲಿ ಹಾಕಿದ್ದು, ಅದನ್ನ ತೆಗೆದ ಇವತ್ತು ಜೀವಂತ ಇಟ್ಟಿದಾರ. ಇದರ ರಮೇಶ್ ಕತ್ತಿ ಮಾಡುವಂತ ಕೆಲಸ ಇವ್ರು. ಆ ಕೀಲಿ ಹಾಕುವುದಾಗ ಇವ್ರ ಕಡೆ ಎಲ್ಲ ಕೀಲಿಕಾಯಿ ಯಾರು ಸಿಗ್ತೈತಿ ನಂಗೂ ಗೊತ್ತದ. ಅದು ಬಹುಶಃ ಜೆಜೆನೇ ಇರ್ಬೇಕು. ಜೆಜೆ ಅಂದ್ರೆ ಅರ್ಥ ಅದಲ್ಲ. ಹಿಂಗ ರಮೇಶ್ ಕತ್ತಿ ಸ್ವಭಾವ. ಮತ್ತೆ DCC ಬ್ಯಾಂಕ್ ಯಾಕೆ ಚುನಾವಣೆ ಇರ್ತದ, 500 ಕೋಟಿ ಇರ್ತದ. ಇವ್ರು ತಪ್ಪು ಮಾಡಿದ್ರು. ಅವ್ನು 8,000 ಕೋಟಿ ಮಾಡಿರಲ್ಲ, ಅದು ತಪ್ಪು ಮಾಡಿದ್ರು. 8,000 ಕೋಟಿಗಿಂತ ಅದಕ್ಕೆ ಇನ್ನೊಂದು 500ಕ್ಕಿಂತ 400 ಕೋಟಿ ಇದ್ರೆ ಅಲ್ಲಿ ಅಪ್ಲಿಕೇಶನ್ ಮತ್ತೆ ನಮ್ಮವ್ರಿಗೆ 5 ಮಂದಿ ಹೋಗಿಲ್ಲ ಆಗ್ತದೆ. ಈಗ ಏನ್ ಮಾಡ್ರು, 8,000 ಕೋಟಿ ಮಾಡ್ರು. 8,000 ಕೋಟಿ ಅಂದ್ರೆ ನಿಂಗೆ ಹೇಳ್ತಾನ ಅದು ಅಗದಿ ಆಗಿ ಹೋಗೈತಿ. ಅವು ಒಂದ ಕುಟುಂಬ ರಾತ್ರಿ ಆಗ್ಲಿ ಮಲ್ಗಲ್ಲ. ನಾನು 12 ವಿರುದ್ಧ ಆಯ್ಕೆದು ಇಲ್ಲೊಬ್ಬ ನಿಪ್ಪಾಣಿ 22 ಕಿಲೋಮೀಟರ್ ದೂರ ನಾವು. ಅವೇನಂತ ಈ ಶಂಕೇಶ್ವರ ಫ್ಯಾಕ್ಟರಿ ಬಂದು ನಿಮ್ಮ ಸೊಸೈಟಿ ಒಳಗೆ ಈಗ ಯಾರೇ ಬರೋದ್ರ ಬೇರೆ, ಇಲ್ಲ ಮುಂದೆ ನಿಮ್ಮ ಸೊಸೈಟಿ ಸಹ ಸಿಗೋದಲ್ಲ. ಈಗೇನ್ 40 ಸೊಸೈಟಿ ಬಂದವತ್ತ ಅಂತಾರೆ. ನಮ್ ದೃಷ್ಟಿ 15 ಇರ್ಬೇಕು, ಆದ್ರೆ ಅವ್ರ ದೃಷ್ಟಿ 40 ಬಂದವು. 40 ಸೊಸೈಟಿ ಜೋಡಿ ಬಂದವಲ್ಲ, ಇನ್ನ ನಿಮಗೆ ಟೈಮ್ ಐತಿ, ನಿಮ್ ಬರಾಕ್ ಅನುಕೂಲ ಐತಿ, ಬರ್ರಿ. ಎಲ್ಲಾರ ಮುಂದೆ ನಿಮ್ಗೆ ಯಾವ್ದು ಸಿಗುದಿಲ್ಲ. ಅವ್ನು ಜೆ ಗುರ್ತಲ್ ಕಾಣ್ತೈತಿ. ಈ ಹುಕ್ಕೇರಿ ತಲ ಎಷ್ಟು ಚಲೋ ಐತಿ ಅಷ್ಟು ಕೆಟ್ಟು ಐತಿ. ಮುಂದೆ ಅದ್ರದ್ದು ಪರಿಣಾಮ ಅವ್ರು ಉಂಟಾರೆ. ಏನಾಗೈತಿ ಇದನ್ನೆಲ್ಲ ಹೇಳಕತ್ತ ಬಹಳ ಕೈತಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.